ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಸಾಮಾಜಿಕ ಬಹಿಷ್ಕಾರ. ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರದ ಆರೋಪ. ಬೆಳಗಾವಿ ತಾಲೂಕಿನ ಕೊಂಡಸಕೊಪ್ಪದಲ್ಲಿ ನಡೆದಿರುವಂತಹ ಘಟನೆ ಇದು. ಏನಿದು ಪ್ರಕರಣ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಮಗದೊಂದು ಸಾಕ್ಷಿ. ತಾಲೂಕಿನ ಕೊಂಡಸಕೊಪ್ಪ ಗ್ರಾಮದಲ್ಲಿ ಒಂದೇ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನು ಹೇರಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಕುರುಬ ಸಮಾಜದ ಒಂದು ಕುಟುಂಬವನ್ನು ಗ್ರಾಮದಿಂದ ದೂರ ಇಟ್ಟು ಯಾರೂ ಮಾತಾಡಬಾರ್ದು ಅಂತ ಒತ್ತಡ ಹಾಕಿದ್ದಾರೆ ಅಂತ ಕುಟುಂಬ ಆರೋಪ ಮಾಡಿದೆ. ಮಾತಾಡಿದ್ರೆ 5,000 ರೂಪಾಯಿ ದಂಡ ಅಂತೆ, ಮಾಹಿತಿ ಕೊಟ್ಟರೆ 1,000 ರೂಪಾಯಿ ಬಹುಮಾನ ಅಂತ ನಿಯಮಗಳು ಇವೆ ಅಂತ ಹೇಳ್ತಿದ್ದಾರೆ. ಇಷ್ಟೇ ಅಲ್ಲ, ದೇವಾಲಯದ ಪೂಜೆ, ಮದುವೆ, ಹಬ್ಬ ಹರಿದಿನಗಳಲ್ಲಿ ಈ ಕುಟುಂಬಕ್ಕೆ ಆಹ್ವಾನ ಇಲ್ಲ, ಸಂಪೂರ್ಣವಾಗಿ ಒಂಟಿ ಮಾಡಿಬಿಟ್ಟಿದ್ದಾರೆ. ಹೀಗೆ ತಮ್ಮ ನೋವನ್ನು ಆ ಕುಟುಂಬ ತೋಡಿಕೊಂಡಿದೆ. 5 ವರ್ಷದ ಮಗುವಿನ ಜೊತೆ ಯಾರೂ ಕೂಡ ಮಾತಾಡಲ್ಲ ಅಂತ ಹೇಳ್ತಿದ್ದಾರೆ. ನಮಗೂ ಕೂಡ ಬದುಕೋ ಅವಕಾಶ ಬೇಕು ಅಂತ ಕುಟುಂಬ ಮನವಿ ಮಾಡಿಕೊಳ್ತಾ ಇದೆ. ತುಂಬ ಕಷ್ಟದಲ್ಲಿದ್ದೀವಿ ಅಂತ ಆ ಕುಟುಂಬ ತನ್ನ ನೋವನ್ನು, ತಮಗಾಗ್ತಿರುವಂತಹ ಅಪಮಾನವನ್ನು ಹೇಳ್ಕೊಂಡಿದ್ದಾರೆ. ಆದರೆ ದೂರು ಕೊಡಬೇಕಲ್ಲ ಇಂಥ ಒಂದು ಸನ್ನಿವೇಶದಲ್ಲಿ. ನ್ಯಾಯ ಬೇಕು, ಸಮಾಜದಲ್ಲಿ ಸಮಾಜ ಅನ್ನೋದು ನಿರ್ಮಾಣ ಆಗಬೇಕು, ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋದಾಗಬೇಕು, ಭೇದ ಭಾವ ತಾರತಮ್ಯಗಳು ನಿಂತು ಹೋಗಬೇಕು. ಈ ನಿಟ್ಟಿನಲ್ಲಿ ಪೊಲೀಸರೇನಾದರೂ ಈ ಕುಟುಂಬದ ಆಶ್ರಯಕ್ಕೆ ಬರುತ್ತೆ ಅನ್ನೋದಾದರೆ ಇಲ್ಲ. ದೂರು ಕೊಟ್ಟಿದ್ದಾರೆ, 15 ದಿವಸ ಆಗಿದೆ, ಯಾವುದೇ ರೀತಿಯ ಕ್ರಮಕ್ಕೆ ಪೊಲೀಸ್ನವರು ಕೂಡ ಮುಂದಾಗಿಲ್ಲ. ಹಾಗಾಗಿ ಈ ಕುಟುಂಬ ಹಿರೇಬಾಗೇವಾಡಿ ಪೊಲೀಸರ ವಿರುದ್ಧ ಕೂಡ ತನ್ನ ಆಕ್ರೋಶವನ್ನು ಹೊರಹಾಕಿದೆ. ಮತ್ತೊಂದು ಕಡೆ ತಡರಾತ್ರಿ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ ಅನ್ನುವಂಥ ಆರೋಪ ಕೂಡ ಈ ಕುಟುಂಬ ಮಾಡ್ತಾ ಇದೆ. ಇದರಿಂದಾಗಿ ಕುಟುಂಬದಲ್ಲಿ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ. ಏನು ಮಾಡೋದು ನಾವು, ಹೆಂಗೆ ಬದುಕನ್ನು ನಡೆಸೋದು, ಈ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಮಾಜದಿಂದ ಬಹಿಷ್ಕಾರ ಹಾಕಿ ನಮ್ಮನ್ನು ಹೊರತು ಬಿಟ್ಟಿರ್ಕಾಗ್ರಿ. ಹುಡುಗ ಆಡಾಕೋದು ಹೋದ್ರೆ ಅವ್ರ ಮನೆಗೆ ರೀ, ಇವ್ರನ್ನ ಹೊರತು ಬಿಟ್ಟಾರ, ಅವ್ರ ಜೊತೆ ಮಾತಾಡ್ಬೇಡ ಅಂತ ಅವ್ರು ಹುಡುಗರನ್ನ ಮನೆಗೆ ಕರ್ಕೊಂಡ್ರಿ. ನಮ್ಮ ಹುಡುಗನ ದೂಡಿ ಕಳಿಸ್ತಾರೆ ಮನೆಗೆ ರೀ. ಅಂಗಡಿಗೆ ಹೋದ್ರೆ ಮನೆಗೆ ಹೊಳಿ ಕಳಿಸ್ತಾರೆ. ಅವ್ರು ಏನೂ ಕೊಟ್ಟು ಕಳ್ಸಂಗಿಲ್ಲ, ನಮ್ಮ ಜೊತೆ ಯಾರೂ ಮಾತಾಡಂಗಿಲ್ಲ ರೀ. ಯಾವುದೋ ಕಾರ್ಯಕ್ರಮ ಇದ್ರದು ನಮ್ಗೆ ಹೇಳಂಗಿಲ್ಲ ರೀ, ನಮ್ಮ ಮನೆಗೆ ಬಿಟ್ಟು ಹೇಳ್ತಾರೆ ರೀ. ಮತ್ತು ಯಾರ ಜೊತೆ ನಾವು ಮಾತಾಡ್ದಂಗೆ ಮತ್ತು ಮಾತಾಡಿದ್ರೆ 5,000 ರೂಪಾಯಿ ದಂಡ, ನೋಡಿದ್ರೆ 1,000 ರೂಪಾಯಿ ಬಹುಮಾನ ಅಂತಾರೆ ರೀ. ಮತ್ತು ಏನೋ ಒಂದು ಫಂಕ್ಷನ್ ಕಾರ್ಯಕ್ರಮ ಇದ್ರೂ ನಮ್ಗೆ ಹೇಳಂಗಿಲ್ಲ ರೀ. ಮತ್ತು ಈ ಥರ ಎಲ್ಲ ಟಾರ್ಚರ್ ಮಾಡಿ ಪ್ರಾಬ್ಲಮ್ ಮಾಡಿದ್ರೆ ನಾವು ಈ ಊರಾಗ ಹೆಂಗೆ ಬದುಕೋದ್ರಿ, ಇವ್ರನ್ನ ಈ ಊರು ಬಿಡಿಸ್ಬೇಕು, ಮನೆ ಬಿಡಿಸ್ಬೇಕು ಅಂತಾರೆ ಇವ್ರಿ. ಮತ್ತು ಸಭೆದಾಗ ರೀ ಹಿಂಗೆ ಗುಡಿಗಳು ಚರ್ಚೆ ಮಾಡೋ ಮೀಟಿಂಗ್ ಒಳಗೆ ಹೆಂಡತಿ ಮ್ಯಾಗ ತಾಯಿ ಮ್ಯಾಗ ಕೆಟ್ಟ ಶಬ್ದಗಳಿಂದ ಮಾತಾಡ್ತಾರೆ ಇವ್ರಿ. ಮತ್ತು ಇವ್ರ ಸಲ ಟಾರ್ಚರ್, ಮೆಂಟಲಿ ಟಾರ್ಚರ್ ಮಾಡತ್ತಾರೆ. ಇವ್ರ ಸಲ ನಾವು ಮನೆ ಬಿಟ್ಟು ಗಂಡ ಹೆಂಡತಿ ಬೆಳಗೊಂಡವು ಬಾಡಿಗೆ ಇದೀವಿ ರೀ. ಮತ್ತು ಈ ಥರ ಎಲ್ಲ ನಮಗೆ ಒಂದಿಲ್ದ ಒಂದು ಪ್ರಾಬ್ಲಮ್ ಮಾಡ್ಕೊತಾನೆ ಅದ ರೀ. ನಮ್ಮ ಹುಡುಗ ಸತ್ತು 4 ತಿಂಗಳಾತು ರೀ. ನಮಗೆ ಪ್ರಾಬ್ಲಮ್ ಆಗಿತ್ತು, ನಾವು ದೂರ ಕೆಳಗೆ ಹೋದ್ರೆ ರೀ ನಮ್ಮ ಗಂಡಗನ್ನ ಇವರ ಬಂಡಾರ ಮುಟ್ಟಿಸಿ ಅಂಗಾರ ಮುಟ್ಟಿಸಿ 3 ತಿಂಗಳು ಗಡುವು ಬಿಟ್ಟು ರೀ. 3 ತಿಂಗಳ ಒಳಗೆ ಏನಾರ ಪ್ರಾಬ್ಲಮ್ ಆದ್ರೂ 1,00,000 ರೂಪಾಯಿ ದಂಡ ಅಂತೇಳಿ ರೀ. ಅದು ಎಲ್ಲ ಮುಗಿತು ರೀ. ಅದೆಲ್ಲ ಮುಗಿದ ಬೆಳಕನು ಮತ್ತು ನಮ್ಮನ್ನ ಹೊರತು ಬಿಟ್ಟಾರಿ. ಯಾರು ನಮ್ಮ ಜೊತೆ ಮಾತಾಡಂಗಿಲ್ಲ. ಹಂಗೆಲ್ಲ ನಾವು ಗುಡಿಗೆ ಹೋಗಕ್ಕೆ ಕೊಡತ್ತಿಲ್ಲ ರೀ. ನಮಗೆ ಪೂಜೆ ಐತ್ರಿ, ಪೂಜೆ ಚಾವಿನೂ ಕೊಟ್ಟಿಲ್ಲ ರೀ. ನಾವು ಪೂಜೆ ಮಾಡಕ್ಕೆ ಬಿಟ್ಟಿಲ್ಲ ರೀ. ಅಷ್ಟದು ಎಲ್ಲ ಮಾಡ್ಕೊಂತ ಬಂದಿವ್ರಿ. ಈಗ ಏನು ಸಮಾಜದಿಂದ ಹೊರಗೆ ಬಹಿಷ್ಕಾರ ಹಾಕಿದಾರಲ್ಲ, ಅವಾಗಿಂದ ನಾವು ಪೂಜೆ ಕೊಟ್ಟಿಲ್ಲ ರೀ. ಅದರೆಲ್ಲ ನಮ್ಮ ಹುಡುಗ ತಿರ್ಕೊಂಡಿದ್ದಕ್ಕೆ ಅದು ಪ್ರಾಬ್ಲಮ್ ಆಗಂತಲೇ ಅವ್ರಿಗೆ ಪ್ರಶ್ನೆ ಮಾಡಿದ್ರು, ಗಟ್ಟಿಗೆ ಕೇಳಿದಕ್ಕೆ ರೀ. ಇವ್ರು ಏನು ಕೇಳ್ದಂಗೆ ಅವ್ರು ಮಾಡಿದ್ದು ಎಸ್ ಅಂದ್ರೆ ಅಷ್ಟು ರೀ ಚಲೋ ಅಂತಾರೆ ರೀ. ಅವ್ರು ಏನು ಪ್ರಶ್ನೆ ಮಾಡಿದ್ರು ಅವ್ರನ್ನ ಬಹಿಷ್ಕಾರ ಹೊರಗಿಡುತ್ತೆ. ನಮ್ಗೆ ಮೆಂಟಲಿ ಟಾರ್ಚರ್ ಮಾಡತ್ತಾರೆ. ಹಿಂಗೆ ಮಾಡಕತ್ರ ನಾವು ಈ ಊರಾಗ ಹೆಂಗೆ ಇರೋದ್ರಿ, ಈ ಊರಾಗ ಹೆಂಗೆ ಬದುಕೋದು, ಹೆಂಗೆ ಜೀವನ ಮಾಡೋದ್ರಿ, ನಾವು ಈ ಸಮಾಜದಾಗ ಹೆಂಗೆ ತಿರುಗಾಡೋದ್ರಿ. ಎಲ್ಲರೂ ನಮ್ಮ ಜೊತೆ ಮಾತಾಡ್ಕೊಂತ ಚಲೋ ಇದ್ರು ಅಷ್ಟೇ ಇರೋದ್ರಲ್ಲ. ನಾವು ಬಹಿಷ್ಕಾರ ಹಾಕಿದವ್ರು ಯಾವ ಸಮಾಜ? ಅವರು ಕುರುಬರ ಸಮಾಜದಾರ, ಸಾಂಬ್ರಿಕರ, ನಮ್ಮ ಅಂತಮರನ್ನ ಹಾಕಿದ್ದಾರೆ. ಒಂದು 6ನೇ ತಾರೀಕು ಮೀಟಿಂಗ್ ಮಾಡ್ಯಾರ. ಹಿಂಗೆ ಹೇಳಿದ್ವಿ. ಮತ್ತು ನಮ್ಮ ಮಗು ಫೇಲ್ ಆಗ್ತದೆ, ನಮ್ಮ ಮಗು ಸತ್ಯತ ಅಂತೇಳಿ ನಾವು ಪ್ರಶ್ನೆ ಮಾಡಿದ್ರು. ನಮ್ಗೆ ಹೇಳೋದು ಅಂತ ಪ್ರಶ್ನೆ ಮಾಡಿದಕ್ಕೆ ಅವ್ರು ನಮ್ಗೆ ಅವಾಗಿಂದನ ಇದು ಮಾಡಕತ್ತಾರೆ. ನೀವು ಹೇಳಿದ್ದು ಒಂದು 3-4 ಕೆಲಸ ನಮ್ಗೆ ಆಗಿಲ್ಲ. ನಿಮ್ಮ ಸಮಾಜ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಾಳಪ್ಪ ನೀಡ್ತಾ ಹೋಗ್ತಾರೆ. ಬಾಳಪ್ಪ, ಯಾವ ಸಮುದಾಯ ಬಹಿಷ್ಕಾರ ಹಾಕಿರೋದು, ಯಾವ ಕಾರಣಕ್ಕೆ ಈ ಕುಟುಂಬ ಪ್ರತ್ಯೇಕವಾಗಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ?
ದಿವ್ಯಶ್ರೀ, ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಏನು ಒಂದು ಈ ತರ ಬಹಿಷ್ಕಾರ ಹಾಕಿರುವಂತದ್ದು, ಇದು ಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಹಿಷ್ಕಾರ ಹಾಕಿರುವಂತ ಮಾಹಿತಿ ಕಂಡು ಬಂದಿತ್ತು. ಅದಕ್ಕಾಗಿ ಈಗ ಬಹಳ ದಿನಗಳಿಂದ ಇದನ್ನ ಬಹಿಷ್ಕಾರ ಹಾಕಿದ್ರು. ಏನೋ ಒಂದು ಪೂಜೆಯ ನೆಪದಲ್ಲಿ ಒಂದು ಬಹಿಷ್ಕಾರ ಹಾಕುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗಿರ್ತಾರೆ. ಈ ನಿಟ್ಟಿನಲ್ಲಿ ಮದುವೆ ಸಮಾಜದಿಂದ ಬಹಿಷ್ಕಾರ ಹಾಕಿ ಅವರಿಗೆ 5,000 ರೂಪಾಯಿ ದಂಡ ಮತ್ತು ಮಾಹಿತಿ ಕೊಟ್ಟರೆ 1,000 ರೂಪಾಯಿ ಬಹುಮಾನ ಕೊಡೋದಾಗಿ ಅಲ್ಲಿ ಹಿರಿಯರು ಘೋಷಣೆ ಬಹಳಷ್ಟು ನೋವಿನ ಸಂಗತಿ ಅಂತ ಹೇಳ್ಬೋದು. ಈಗಾಗಲೇ ಏನು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಯಾರು ಬಹಿಷ್ಕಾರ ಹಾಕಿದಾರಲ್ಲ ಸಮಾಜದ ಏನು ಹಿರಿಯರು, ಅವರನ್ನು ಕೂಡ ಒಂದು ವಶಕ್ಕೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವ ನೀತಿಗಾಗಿ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋ ಪ್ರಮುಖ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಏನು ಅಲ್ಲಿರ್ತಕ್ಕಂಥ ವ್ಯಕ್ತಿ ಒಂದು ಮಹಿಳೆಯನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ದು, ಅದಕ್ಕೋಸ್ಕರ ದೇವಸ್ಥಾನ ಪೂಜೆ ಮಾಡಬಾರ್ದಂತ ಈ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ಸಮಾಜದಿಂದ ಬಹಿಷ್ಕಾರ ಹಾಕಿದ್ದಾರೆ. ಇದು ಸಮಾಜದ ದುರ್ದೈವ ಸಂಗತಿ ಅಂತ ಹೇಳ್ಬೋದು. ಪೊಲೀಸ್ನವ್ರು ಯಾಕೆ ಕ್ರಮಕ್ಕೆ ಮುಂದಾಗಿಲ್ಲ? ಇದು ತಹಶೀಲ್ದಾರ್ ಗಮನಕ್ಕೆ ಏನಾದರೂ ಬಂದಿದ್ಯಾ? ಹೆಂಗೆ ಪೊಲೀಸರು ಮತ್ತು ತಹಶೀಲ್ದಾರ್ ಗಮನಕ್ಕೆ ಲೇಟ್ ಆಗಿ ಬೆಳಕಿಗೆ ಬಂದಿರುವುದರಿಂದ ಪತ್ರಿಕೆ ಮೂಲಕ ಮತ್ತು ಮಾಧ್ಯಮದಲ್ಲಿ ವರದಿ ಆದ ನಂತರ ಪೊಲೀಸರ ಗಮನಕ್ಕೆ ಬಂದಿರುವಂತದ್ದು. ಸಮಾಜದಲ್ಲಿ ಈ ತರ ಘಟನೆಗಳು ಏನೋ ಅಲ್ಲಿ ಇರ್ತಕ್ಕಂಥ ಹಿರಿಯರೇನಿದ್ದಾರೆ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಇಂಥ ದುರುದ್ದೇಶ ಇಟ್ಕೊಂಡು ಒಂದು ಪ್ರಮುಖ ಬಹಿಷ್ಕಾರ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ಲಾಭಕ್ಕೋಸ್ಕರ ಮತ್ತೆ ಅವರು ದಂಡವನ್ನು ವಿಧಿಸುವ ಸಲುವಾಗಿ ಇಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಈಗಾಗಲೇ ಪೊಲೀಸರಿಗೆ ಮಾಹಿತಿ ಗೊತ್ತಾಗಿದೆ. ಪೊಲೀಸರು ಪ್ರಕರಣ ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಂಡು ತಹಶೀಲ್ದಾರ್ಗೆ ಕೂಡ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಆಯಾ ಆಂಗಲ್ ನಲ್ಲಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಹಿರಿಯರು ಯಾರು ಬಹಿಷ್ಕಾರ ಹಾಕಿದಾರಲ್ಲ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದಿವಸರಿ ಬಹಿಷ್ಕಾರಕ್ಕೆ ಒಳಗಾಗಿರುವಂತಹ ಕುಟುಂಬ ಏನಿದೆ ಅದು ಯಾವ ಸಮುದಾಯಕ್ಕೆ ಸೇರಿದ್ದು? ಬಹಿಷ್ಕಾರಕ್ಕೆ ಒಳಗಾಗಿರಂತ ಕುರುಬ ಸಮುದಾಯ, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬ ಸಮುದಾಯ ಪ್ರಮುಖವಾದ ಸಮುದಾಯ. 5 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಸಮುದಾಯ. ಆ ಸಮುದಾಯಕ್ಕೆ ಇದೇ ಸಮುದಾಯದ ಜನರು ಒಂದು ಬಹಿಷ್ಕಾರ ಹಾಕುವಂತ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಏನು ಒಂದು ಹಿರಿಯರನ್ನು ಕರೆದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಬಹಿಷ್ಕಾರ ಹಾಕಿದ್ರು, ಬಹಿಷ್ಕಾರ ಹಾಕಕ್ಕೆ ಯಾರ ಇದು ಹಕ್ಕಿದೆ ಅಂತ ಅದನ್ನು ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಹಶೀಲ್ದಾರ್ ಅವರು ಈಗಾಗಲೇ ಅದನ್ನು ಅಲ್ಲಿರ್ತಕ್ಕಂಥ ವರದಿಗಳನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿರ್ತಕ್ಕ ವರದಿಗಳನ್ನು ತೆಗೆದುಕೊಂಡು ಅವರು ಕೂಡ ಒಂದು ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಕುರುಬ ಸಮುದಾಯದ ಹಿರಿಯ ನಾಯಕರು ಮತ್ತು ಮುಖಂಡರು ಕರೆಸಿ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಳಪ, ಈಗ ಪ್ರೀತಿಸಿ ಮದುವೆ ಆಗಿದ್ದೇ ಕಾರಣ ಆಯ್ತು ಅನ್ನೋದಾದ್ರೆ ಆ ಯುವಕ ಯಾವ ಸಮುದಾಯದ ಯುವತಿಯನ್ನ ಮದುವೆ ಆಗಿದ್ದು, ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಯುವಕ ಕೂಡ ಏನು ಕುರುಬ ಸಮುದಾಯದ ಯುವಕನಾಗಿರ್ತಾನೆ. ಏನು ಪ್ರೀತಿಸಿ ಮದುವೆ ಆಗಿದ್ದಾನೆ ಅನ್ನೋ ಕಾರಣಕ್ಕಾಗಿ ಒಂದೇ ಸಮುದಾಯದವರು ಇದ್ದಿರ್ತಾರೆ. ಒಂದೇ ಸಮುದಾಯ ಬೇರೆ ಏನು ಪ್ರೀತಿಸಿ ಮದುವೆ ಆಗಿರೋ ಕಾರಣಕ್ಕಾಗಿ ಬಹಿಷ್ಕಾರ ಹಾಕಿದ್ದಾರೆ. ಯಾಕಂದ್ರೆ ಕುರುಬ ಸಮಾಜದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿದೆ. ಬೆಳಗಾವಿ ಜಿಲ್ಲೆಯಾದಂತ ಇದು ಏನು ಒಂದು ಚಿಕ್ಕೋಡಿಯಲ್ಲಿ ಕೂಡ ಆಗಿತ್ತು. ಚಿಕ್ಕೋಡಿಯಲ್ಲಿ ಅದಕ್ಕೆ ಅಲ್ಲಿ ಹಿರಿಯರ ಸಮ್ಮುಖದಲ್ಲಿ ಅಲ್ಲೇ ಒಂದು ಮುಗಿಸುವಂತ ಕೆಲಸ ಮಾಡಿದ್ರು. ಅದೇ ತರನ ಪ್ರಕರಣ ಈಗ ಏನು ಬೈಲಹೊಂಗಲ ಜಿಲ್ಲೆಯ ಬೆಳಗಾವಿ ತಾಲೂಕಿನಲ್ಲಿ ಅಂತೂ ಕಂಡು ಬಂದಿದೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕುರುಬ ಸಮುದಾಯದ ಮುಖಂಡರನ್ನು ಕರೆಸಿ ತನಿಖೆಗೆ ಒಳಪಡಿಸಿ ರಾಜ್ಯಾದ್ಯಂತ ಏನು ಕುರುಬ ಸಮುದಾಯದವರು ಸಿಎಂ ಕೂಡ ಇದ್ರೆ ಇಂತಹ ಬಹಿಷ್ಕಾರಗಳು ಪದೇ ಪದೇ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕ್ಬೇಕಂದ್ರೆ ಏನೋ ಒಂದು ಕುರುಬ ಸಮುದಾಯದ ಮುಖಂಡರು ಮತ್ತು ಅಲ್ಲಿರ್ತಕ್ಕಂಥ ಹಿರಿಯರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ತಹಶೀಲ್ದಾರ್, DC ಅವರು ಪ್ರಮುಖವಾಗಿ ಸಭೆಯನ್ನು ಕರೆದು ಬಹಿಷ್ಕಾರ ಹಾಕೋರ ವಿರುದ್ಧ ಕಠಿಣ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಒಂದು ಆಶೆ ಆಗಿದೆ. ಮನೆಗೆಲ್ಲ ಕಲ್ಲು ತೂರಾಟ ಮಾಡಿದ್ದಾರೆ ಅಂದ್ರೆ ಈ ಕುಟುಂಬ ಜೀವನ ಮಾಡೋದಾದ್ರು ಹೇಗೆ ಬಾಳಪ್ಪ? ಭಯದ ವಾತಾವರಣದಲ್ಲಿ ಬದುಕುವಂತ ನಿರ್ಮಾಣವಾಗಿದೆ. ಏನು ಸಮುದಾಯದವರಲ್ಲಿ ಏನು ಒಂದು ತಮ್ಮ ಲಾಭಕ್ಕೋಸ್ಕರ ಏನು ಅಲ್ಲಿ ಇರ್ತಕ್ಕಂಥ ಹಿರಿಯರು 5,000 ರೂಪಾಯಿ ದಂಡ ಹಾಕುವ ನಿಟ್ಟಿನಲ್ಲಿ ಮತ್ತು ಮಾಹಿತಿ ಕೊಟ್ಟ 1,000 ರೂಪಾಯಿ ಇದೇನಿದೆ ಇದು ಯಾವ ಹುಡುಗ ಪ್ರೀತಿ ಮದುವೆ ಆಗಿರ್ತಾನೆ ಅವನಿಗೆ ದಂಡ ಹಾಕುವಂತ ಕೆಲಸ ಮಾಡ್ತಾರೆ. ಅವನಿಗೆ ಯಾವುದೇ ತರ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡಲ್ಲ. ಒಟ್ಟಾರೆಯಾಗಿ ಎಲ್ಲ ಬಹಿಷ್ಕಾರ ಹಾಕಿ ಏನು ಸಮಾಜದಲ್ಲಿ ಒಂದು ಅಶಾಂತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕಾದ್ರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಏನು ಕಮಿಷನರ್ ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿ ತುರ್ತು ಸಭೆಯನ್ನು ಕರೆದು ಅಲ್ಲಿರ್ತಕ್ಕಂಥ ಯಾರು ಬಹಿಷ್ಕಾರ ಹಾಕಿದಾರಲ್ಲ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡ್ರೆ ಮಾತ್ರ ಏನೋ ತಡೆಯೋಕೆ ಸಾಧ್ಯತೆ ಇದೆ. ದಿವ್ಯಶ್ರೀ, ಬಾಳಪ್ಪ, ಬಹಿಷ್ಕಾರ ಹಾಕಿದವರು ಯಾವ ಸಮುದಾಯದವರು? ಗ್ರಾಮದ ಮುಖಂಡರು ತಗೊಂಡಿರೋ ತೀರ್ಮಾನ ಇದು? ಬಹಿಷ್ಕಾರ ಹಾಕಿದವರು ಗ್ರಾಮದ ಮುಖಂಡರು ಮತ್ತು ಅಲ್ಲಿರ್ತಕ್ಕಂಥ ಗ್ರಾಮದ ಏನು ಕುರುಬ ಸಮುದಾಯದ ಒಂದೇ ಕುರುಬ ಸಮುದಾಯದ ಹಿರಿಯರು ಈ ಬಹಿಷ್ಕಾರ ಹಾಕಿದಾರೋ. ಈಗಾಗಲೇ ಏನು ಬಹಿಷ್ಕಾರ ಹಾಕಿದಂತವ್ರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಾಳಪ್ಪ.